ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯಾ ಲೈಫ್ ಸ್ಟೈಲ್ ವ್ಲಾಗ್ಸ್ ಕನ್ನಡಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತುಂಬ ಉಪಯುಕ್ತವಾದ ನಮ್ಮ ಮನೆ ಹತ್ತಿರವೇ ಸಿಗೋ ಒಂದು ಅದ್ಭುತ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಸಸ್ಯ ಯಾವುದೆಂದರೆ ದೊಡ್ಡಪತ್ರೆ ಸೊಪ್ಪು. ಇದನ್ನು ಕೆಲವರು ಇಂಡಿಯನ್ ಬ್ರೋಗೇಜ್, ಅಜ್ವೈನ್ ಲೀಫ್ ಅಥವಾ ದೊಡ್ಡಪತ್ರೆ ಅಂತ ಕರೀತಾರೆ. ನಮ್ಮ ಅಜ್ಜಿಯವರ ಕಾಲದಿಂದಲೇ ಇದನ್ನು ಮನೆಮದ್ದಾಗಿ ಬಳಸ್ತಾ ಬಂದಿದ್ದಾರೆ. ದೊಡ್ಡಪತ್ರೆ ಸೊಪ್ಪು ಒಂದು ಸುಗಂಧಯುಕ್ತ ಸಸ್ಯ. ಇದರ ಎಲೆಗಳು ದಪ್ಪವಾಗಿದ್ದು ಸ್ವಲ್ಪ ಮೃದುವಾಗಿರುತ್ತವೆ. ಕೈಯಲ್ಲಿ ಒರೆಸಿದರೆ ತುಂಬ ಒಳ್ಳೆಯ ಸುವಾಸನೆ ಬರುತ್ತದೆ. ಈ ಗಿಡವನ್ನು ಮನೆಯ ಹಿತ್ತಲಲ್ಲಿ ಮತ್ತು ಹೂವಿನ ಕುಂಡಗಳಲ್ಲಿ ತುಂಬ ಸುಲಭವಾಗಿ ಬೆಳೆಸಬಹುದು. ಇದಕ್ಕೆ ತುಂಬ ಮೇಂಟೆನೆನ್ಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸೂರ್ಯನ ಬೆಳಕು ಮತ್ತು ಸ್ವಲ್ಪ ನೀರು ಇದ್ದರೆ ಈ ಗಿಡವನ್ನು ಆರೋಗ್ಯವಾಗಿ ತುಂಬ ಉಪಯುಕ್ತವಾಗಿ ಬೆಳೆಸಬಹುದು. ಈ ದೊಡ್ಡಪತ್ರೆ ಗಿಡದಲ್ಲಿ ಸಿಗುವಂಥ ಪೋಷಕಾಂಶಗಳೆಂದರೆ ವಿಟಮಿನ್ ಸಿ, ಐರನ್, ಕ್ಯಾಲ್ಸಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತವೆ. ನಮ್ಮ ದೇಹದ ಇಮ್ಯುನಿಟಿಗೆ ಬೇಕಾದಂಥ ಒಂದು ಉತ್ತಮ ಗಿಡವಾಗಿರುತ್ತದೆ. ಇದರಿಂದ ಮುಖ್ಯ ಬೆನಿಫಿಟ್ಗಳನ್ನ ನೋಡೋದಾದರೆ, ದೊಡ್ಡಪತ್ರೆ ಎಲೆಗಳನ್ನು ಕಷಾಯ ಮಾಡಿ ಕುಡಿಯೋದರಿಂದ ಕೆಮ್ಮು ಮತ್ತು ಕಫ ಕಡಿಮೆಯಾಗುತ್ತದೆ. ಮತ್ತು ಇದರ ಕಷಾಯದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಕ್ಕಳಿಗೆ ಉತ್ತಮ ಮನೆಮದ್ದಾಗಿ ಇದನ್ನು ಬಳಸಬಹುದು. ಚರ್ಮದ ಸಮಸ್ಯೆಗಳಿಗೆ ಪೇಸ್ಟ್ ಮಾಡಿ ಹಚ್ಚುವುದರಿಂದ ಸ್ಕಿನ್ ಅಲರ್ಜಿ ಕಡಿಮೆಯಾಗುತ್ತದೆ. ಇಮ್ಯುನಿಟಿ ಬೂಸ್ಟ್ಗೂ ಸಹ ಇದು ತುಂಬ ಉಪಯುಕ್ತವಾದ ಗಿಡಗಳಾಗಿರುತ್ತದೆ. ಮತ್ತು ದೊಡ್ಡಪತ್ರೆ ಎಲೆಯಿಂದ ಬಜ್ಜಿಯನ್ನು ಮಾಡಬಹುದು, ಚಟ್ನಿ ಮತ್ತು ಕಷಾಯ ಮತ್ತು ಸೂಪ್ಗಳನ್ನು ಮಾಡಿ ತುಂಬ ಉಪಯುಕ್ತವಾಗಿ ಇದನ್ನು ಬಳಸಬಹುದು. ದೊಡ್ಡಪತ್ರೆ ಎಲೆಗಳನ್ನು ಬಳಸಿಕೊಂಡು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಎಂದರೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಬಜ್ಜಿಯನ್ನು ಬೇಗನೆ ಮಾಡಿಕೊಳ್ಳಬಹುದು. ಮತ್ತು ದೊಡ್ಡಪತ್ರೆ ಗಿಡವನ್ನು ಬೆಳೆಸುವ ವಿಧಾನ ನೋಡೋದಾದರೆ, ಒಂದು ಹೂವಿನ ಕುಂಡದಲ್ಲೂ ಸಹ ಇದನ್ನು ಈಸಿಯಾಗಿ ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ವಾರಕ್ಕೆ 2ರಿಂದ 3 ಬಾರಿ ನೀರನ್ನು ಹಾಕಿ ಬೆಳೆಸಬಹುದು. ಇದು ತುಂಬ ಸುಲಭವಾಗಿ ಬೆಳೆಯುವಂಥ ಗಿಡವಾಗಿರುತ್ತದೆ. ಮುನ್ನೆಚ್ಚರಿಕೆಗಳನ್ನು ನೋಡುವುದಾದರೆ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳಬಾರದು. ಮತ್ತು ಗರ್ಭಿಣಿ ಸ್ತ್ರೀಯರು ಡಾಕ್ಟರನ್ನು ಕೇಳಿ ತೆಗೆದುಕೊಳ್ಳೋದು ಒಳ್ಳೆಯದು. ಹೀಗೆ ಸ್ನೇಹಿತರೆ, ದೊಡ್ಡಪತ್ರೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಒಂದು ನ್ಯಾಚುರಲ್ ಗಿಫ್ಟ್ ಎಂದು ಹೇಳಬಹುದು. ಈ ಗಿಡವನ್ನು ನಮ್ಮ ಮನೆಗಳಲ್ಲಿ ಬೆಳೆಸಿ ನಿತ್ಯ ಜೀವನದಲ್ಲಿ ಬಳಸಿದರೆ ತುಂಬ ಉಪಯುಕ್ತ ಗಿಡ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ದಿವ್ಯಾ ಲೈಫ್ ಸ್ಟೈಲ್ ವ್ಲಾಗ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಉಪಯುಕ್ತವಾದ ವಿಡಿಯೋದಲ್ಲಿ ಸಿಗೋಣ.